ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಯಾರಿಗೆ ಅಂತಂದರೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದುಬಿಟ್ಟು KCET 2024 ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ರು ಅವ್ರಿಗೆ ಇವಾಗ ಡೈರೆಕ್ಟಾಗಿ ನಾನು ಏನೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಕೆಯಿಂದ 2 ಅಪ್ಡೇಟ್ ಬಂದಿದ್ದಾವೆ. ಸೊ ಹಂಗಾಗ್ಬಿಟ್ಟು ಎರಡೂ ಕೂಡ ಅಪ್ಡೇಟ್ ತಿಳಿಸ್ತೀನಿ. ಇವಾಗ ಏನು ಕಾಣಿಸ್ತಿದೆ, ನಾನು KE ವೆಬ್ಸೈಟಲ್ಲೇ ಇದ್ದೀನಿ. ಸದ್ಯಕ್ಕೆ ಏನಿದೆ ಅಂತಂದು ನಾನು ಜಸ್ಟ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡ್ಕೊಂಡ್ರೆ 2024 UGCETಲಿ ಏನೇನೆಲ್ಲ ಆಗಿದೆ ಅಂತ ನೋಡ್ಬೋದು. ಆ್ಯಂಡ್ ಸದ್ಯಕ್ಕೆ ಇವಾಗಂತೂ 2 ಅಪ್ಡೇಟ್ ಬಂದಿದ್ದಾವೆ. ಈಗ ಹಿಂದೆ ಆಗಿರುವಂಥ ಎಲ್ಲ ಅಪ್ಡೇಟ್ಗಳನ್ನು ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಕೂಡ ತಿಳಿಸಿದ್ದೀನಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸದ್ಯಕ್ಕೆ ಎರಡೇನು ಅಪ್ಡೇಟ್ ಇದೆ ನೋಡಿರಿ. ಒಂದು UGCET 2024 ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣಾ ಅಂತಿಮ ಅವಕಾಶ ಅಂತಂದರೆ ಯಾರೆಲ್ಲ ಹ್ಯಾಂಡಿಕ್ಯಾಪ್ಟ್ ಅಂತಂದು ಏನು ಬರ್ತಿತ್ತು ಆ ಒಂದು ಕೋಟದಲ್ಲಿ ಕೆಲವೊಂದಿಷ್ಟು ಹುಡುಗರು ಏನು ಮಾಡಿದ್ರು ಅಂತಂದರೆ ತಮ್ಮ ಒಂದು ಹ್ಯಾಂಡಿಕ್ಯಾಪ್ದು ಸರ್ಟಿಫಿಕೇಟ್ನ ತೊಗೊಂಡು ಹೋಗ್ಬಿಟ್ಟು ಎಲ್ಲನೂ ಕೂಡ ವೆರಿಫೈ ಆಗಿಬಿಟ್ಟು ಮೊನ್ನೆ ಎಲಿಜಿಬಿಲಿಟಿ ಲಿಸ್ಟ್ ಕೂಡ ಬಂದಿತ್ತು. ಬಟ್ ಕೆಲವೊಬ್ರದ್ದು ಬಂದಿದ್ದಿಲ್ಲ. ಸೊ ಹಂಗಾಗಿಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ ಇಮೇಲ್ ಮಾಡಿದ್ರು. ಅಂತಂದರೆ KEದವ್ರಿಗೆ ಮೇಲ್ ಮಾಡೋದಾಯಿತು, ಕಾಲ್ ಮಾಡೋದಾಯಿತು ಮಾಡಿದ್ರು. ಸೊ ಹಂಗಾಗಿಬಿಟ್ಟು ಅವ್ರಿಗೆ ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಅವರು ಏನು ಮಾಡ್ಬೇಕು ಅಂತಂದರೆ, ನೀವು 1ನೇ ತಾರೀಕು ಏನು ಮಾಡಬೇಕು, ಯಾರ್ದೆಲ್ಲ ಹೆಸರು ಬಂದಿಲ್ವೋ, ನಿಮ್ಮದು ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಕೂಡ ಅಂತಂದರೆ ಕೆಲವೊಂದಿಷ್ಟು ಇಷ್ಟು ಪರ್ಸೆಂಟೇಜ್ ಆಗಿದ್ದರೂ ಕೂಡ ನಿಮ್ಮದು, ಆದರೂ ಕೂಡ ನಿಮ್ಗೆ ಏನು ಮಾಡಿದಾರೆ ಅಂತಂದರೆ ಆ ಒಂದು ಕೋಟದಲ್ಲಿ ನಿಮಗೆ ಎಲಿಜಿಬಿಲಿಟಿ ಲಿಸ್ಟ್ ಕೊಟ್ಟಿಲ್ಲ. ಸೊ ಎಲಿಜಿಬಲ್ ಕೊಟ್ಟಿಲ್ಲ. ಸೊ ಹಂಗಾಗಿಬಿಟ್ಟು ಅಂಥ ಸ್ಟೂಡೆಂಟ್ಸು ಇನ್ನೊಮ್ಮೆಗೆ KEದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಅವ್ರು ಅಲ್ಲಿ ಏನು ಮಾಡ್ತಾರೆ, ನಮಗೆ ಇನ್ನೊಂದು ಸರ್ತಿ ಚೆಕ್ ಮಾಡ್ತಾರೆ. ಸೊ ಹಂಗಾಗಿಬಿಟ್ಟು ನೀವು ಇನ್ನೊಂದು ಟೈಮ್ KEದಲ್ಲಿ ಹೋಗ್ಬೇಕಾಗಿರ್ತದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮೇನ್ ಗಮನಿಸಬೇಕಾಗಿರೋದು ಇದು ವಿಶೇಷ ವರ್ಗದ ಅರ್ಹತಾ ಪಟ್ಟಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಷ್ಟೊಂದೆಲ್ಲ ಬರ್ತವೆ. ಅಂತಂದರೆ ನಾಳೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೇಕಂತಂದರೆ ವೆಯ್ಟ್ 1 ಮಿನಿಟ್. ನಾಳೆ ನಿಮ್ಗೆ ಏನಪ್ಪ ಅಂತಂದರೆ ಸೀಟ್ ಅಲಾಟ್ಮೆಂಟ್ ಆದಾಗ ಕೆಲವೊಂದಿಷ್ಟು ಕ್ವಾಟಾ ಅಂತಂದರೆ ಕೆಲವೊಂದಿಷ್ಟು ಕ್ಲೇಮ್ ಇರ್ತಾವೆ. ಇದ್ರ ಮೇಲೆ ನಿಮಗೆ ಸೀಟ್ ಸಿಗ್ತವೆ. ಅಂತಂದರೆ ಇವು ಸ್ವಲ್ಪ ಜನ ಲಕ್ಕಿ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಯಾರೆಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಏನೇನೆಲ್ಲ ಕೊಟ್ಟವ್ರೆ. ವಿಶೇಷ ವರ್ಗದ ಅರ್ಹತಾ ಪಟ್ಟಿ ಅಂತಂದು ಆಂಗ್ಲೋ ಇಂಡಿಯನ್ ರಕ್ಷಣಾ ಮತ್ತು CAPF EX CAPF ಆ್ಯಂಡ್ EX ರಕ್ಷಣಾ ಆ್ಯಂಡ್ NCC ಅರ್ಹತಾ ಪಟ್ಟಿ ಆ್ಯಂಡ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅರ್ಹತಾ ಪಟ್ಟಿ ಅಂತಂದು ಇವೆಲ್ಲ ಏನಪ್ಪ ಅಂತಂದರೆ ಯಾರೆಲ್ಲ ಯಾರೆಲ್ಲ ಎಸ್ ಅಂತ ಕೊಟ್ಟಿದ್ರು ಅಪ್ಲಿಕೇಶನಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ನ ಎಲ್ಲನೂ ಕೂಡ ವೆರಿಫೈ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನೀವು ಎಲಿಜಿಬಲ್ ಇರ್ತಿರಲ್ಲ ಫಸ್ಟ್. ಯಾಕಂತಂದರೆ ನಾಳೆ ನಿಮ್ಗೆ ಸೀಟ್ ಸಿಗಬೇಕಂತಂದರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ನಿಮ್ದು ಹೆಂಗೆ ನೋಡಿರಿ, ಕ್ಯಾಟಗರಿ SC ST ಅಥವಾ 371 ಅಥವಾ ನಿಮ್ಮ ಇನ್ಕಮ್ ಎಲ್ಲ ಕಡಿಮೆ ಇದ್ದು ಈ ರೀತಿ ಎಲ್ಲನೂ ಕೂಡ ನೋಡಿಬಿಟ್ಟು ಒಂದು ಕ್ವಾಟದ ಮೂಲಕ ನಿಮ್ಗೆ ಯಾವ ಸೀಟ್ ಕೊಡ್ತಾರೋ ಅದೇ ರೀತಿ ಕೆಲವೊಂದಿಷ್ಟು ಕೂಡ ಇವು ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತವೆ. ಎಲ್ಲರಿಗೂ ಅಲ್ಲ, ಯಾರೆಲ್ಲ ಇದ್ದಿರೋ ಅವ್ರಿಗೆ ಮಾತ್ರ. ಲೈಕ್ ಒಂದು ಎಕ್ಸಾಂಪಲ್ ತೋರಿಸೋದಂತಂದ್ರೆ ಇಲ್ಲಿ ನಾನು ಆಂಗ್ಲೋ ಇಂಡಿಯನ್ ಅಂತ ಇದೆ, ತೋರಿಸ್ತೀನಿ ಒಂದು ಯಾವ್ದಾದ್ರು ಬಿಟ್ಟು, ಅಥವಾ NCC ಅರ್ಹತಾ ಪಟ್ಟಿ ಅಂತ ಇದೆ, ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿಕೊಂಡು ಅಥವಾ ಒಂದು ಲಿಸ್ಟ್ ಬರುತ್ತೆ. ಆ PDF ಏನು ಮಾಡ್ತೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ ನಾನೀಗ. ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ಜಸ್ಟ್ ಒಂದು PDF ಓಪನ್ ಮಾಡಿದಾಗ ಇಲ್ಲಿ ಕಾಣಿಸ್ತಿದೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಯಾರೆಲ್ಲ ಎಲಿಜಿಬಲ್ ಅಂತಂದರೆ. ಇಲ್ಲಿ ನೋಡ್ತಿರ್ಬೋದು ಓನ್ಲಿ 2 ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂತಂದರೆ ಎಲಿಜಿಬಲ್ ಆಗಿದ್ದಾರೆ. ಈ ರೀತಿ ನೋಡ್ತಿರ್ಬೋದು. ಅವ್ರು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ನೇಮು ಕೂಡ ಕೊಟ್ಟಿದ್ದಾರೆ. ಅವರು ಈ ಒಂದು ಕೊಡೋ ಮೂಲಕ ಇಬ್ಬರೇ ಆಗಿದ್ದಾರೆ. ಬಟ್ ಕೆಲವೊಂದಿಷ್ಟು ಬೇರೆನೂ ನೋಡ್ಬೋದು. ಆಂಗ್ಲೋ ಇಂಡಿಯನ್ ಅಂತ ಇದೆ, ಅದನ್ನು ಬೇಕಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಆಂಗ್ಲೋ ಇಂಡಿಯನ್ಸ್ ಕೂಡ ಭಾಳಷ್ಟು ಜನ ಸಿಗ್ತಾರೆ. ಇದರಲ್ಲೂ ಕೂಡ ಇಬ್ಬರೇ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಕ್ವಾಟ ನೋಡಿತು ಅಂತಂದರೆ ಭಾಳ ಸಿಗ್ತಿದ್ದಾರೆ. ಲೈಕ್ ಏನಪ್ಪ ಅಂತಂದರೆ ರಕ್ಷಣಾ ಕ್ಲಿಕ್ ಮಾಡ್ಕೊಂತಂದರೆ ಅಲ್ಲೂ ಕೂಡ ನಿಮಗೆ ಸ್ಟೂಡೆಂಟ್ ಸಿಗ್ತಾರೆ. ಯಾಕಂದ್ರೆ ಯಾರೆಲ್ಲ ಎಲಿಜಿಬಲ್ ಆಗಿದ್ರು ಅವ್ರನ್ನ ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಲಿಸ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಇನ್ ಕೇಸ್ ನಿಮ್ಮದು ಏನಾದರೂ ಅದರಲ್ಲಿ ಇತ್ತಂತಂದರೆ, ಅಂದರೆ ನೀವು ಮೊದಲು ಎಲಿಜಿಬಲ್ ಎಸ್ ಅಂತ ಕೊಟ್ಟಿರಬೇಕು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾವೆ. ನೋಡಿ ಟೋಟಲಿ 820 820 ಸ್ಟೂಡೆಂಟ್ಸ್ ಎದ್ರಲ್ಲಿ 100 ಬರ್ತಿದ್ದಾರೆ ಅಂತಂದರೆ UGCET ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತದವ. ಅದರಲ್ಲಿ ನೀವು ಇದು ಯಾವುದಿದು ನಾವು ಮೊದಲ ತೋರಿಸಿದ್ದು ನಿಮ್ಗೆ ಯಾವುದಂತಂದು ರಕ್ಷಣಾದಲ್ಲಿ ಯಾರೆಲ್ಲ ಬರ್ತಿದ್ರು ಅವ್ರಿಗೆ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಒಂದು ಕ್ವಾಟಾ ಮೂಲ ಆಗಿದೆ. ಈ ಕ್ವಾಟಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ರ್ಯಾಂಕ್ ಕೆಲವೊಂದಿಷ್ಟು ದೂರ ಇದ್ದರೂ ಕೂಡ ಕಾಲೇಜಸ್ಸು ಚೆನ್ನಾಗಿರೋ ಕಾಲೇಜಸ್ಸು ಸಿಗೋಕ್ಕೆ ಹೆಲ್ಪ್ ಆಗ್ತವೆ. ಅಷ್ಟೇ ಅಂತಂದರೆ ರ್ಯಾಂಕ್ ಏನು ನಿಮ್ದು ಹೆಚ್ಚು ಕಮ್ಮಿ ಆಗಲ್ಲ, ಇದ್ದಿದ್ದು ರ್ಯಾಂಕ್ ಅಷ್ಟೇ ಇರುತ್ತೆ. ನಾಳೆ ನಿಮಗೆ ಸೀಟ್ ಸಿಗುವಾಗ ಆ ಒಂದು ಕಾಲೇಜಲ್ಲಿ ನಿಮ್ಮ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಅವ್ರಿಗಂತಲೇ ಸೀಟ್ ಇಟ್ಟಂದ್ರೆ ನಿಮಗೆ ಸೀಟ್ ಸಿಗ್ತದೆ. ಸೊ ಎಲ್ಲನೂ ಕೂಡ ನೋಡ್ಕೋರಿ. ವೆಬ್ಸೈಟಲ್ಲಿ ಅಂತೂ ಇಷ್ಟು ಬಂದಿರುತ್ತೆ. ಇನ್ ಕೇಸ್ ನಿಮ್ಮ PDF ಓಪನ್ ಮಾಡೋಕ್ಕೆ ಅಥವಾ ಡೌನ್ಲೋಡ್ ಗೊತ್ತಾಗಿಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಂತೂ ಹಾಕಿರ್ತೀನಿ, ಎಲ್ಲನೂ ಕೂಡ ನೋಡ್ಕೋಬೋದು. ನಿಮ್ಮ ಹೆಸರು ಇತ್ತಂತಂದ್ರೂ ಕೂಡ ನೋಡ್ಕೊ. ನಿಮ್ಮ ಹೆಸರು ಇರೋಲ್ಲ, ಯಾಕಂತಂದರೆ ಯಾರ್ದು ಇತ್ತು ಅಂತ ಹೇಳಿದಲ್ವ, ಯಾರೆಲ್ಲ ಎಸ್ ಅಂತ ಕೊಟ್ಟಿದ್ರು ಅಥವಾ ನಾನು ಆಂಗ್ಲೋ ಇಂಡಿಯನ್ ಅವ್ರು ಎಸ್ ಕೊಟ್ಟಿರ್ತಾರೆ ಅವ್ರಿಗೆ ಸ್ಟೂಡೆಂಟ್ ಆ್ಯಂಡ್ ಅಥವಾ ರಕ್ಷಣಾ ಅಂತ ಏನು ಬರ್ತಾರೆ ಅವ್ರಿಗೆ ಎಸ್ ಅಂತ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅರ್ಹತಾ ಪಟ್ಟಿಯಲ್ಲಿ ನಮ್ಮದು ಇತ್ತಂತಂದು ಹಾಕಿರ್ತಾರೆ. ಅಥವಾ NCC ಇರ್ತಾರೆ, ಕೆಲವೊಬ್ಬರು NCC ಮುಗಿಸಿ ಬಂದಿರ್ತಾರೆ, ಅವ್ರು ಎಸ್ ಅಂತ ಕೊಟ್ಟಿರ್ತಾರೆ. ಅಂಥ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಇವು ಎಲಿಜಿಬಲ್. ಅದು ಎಲ್ಲರಿಗೂ ಕೊಡಲ್ಲ, ಕೆಲವೊಂದಿಷ್ಟು ಎಲ್ಲರಿಗೂ ಇರಲ್ಲ. ಎಲ್ಲನೂ ಕೂಡ ಕರೆಕ್ಟ್ ಇರಬೇಕು. ನೀವು ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲನೂ ಎಸ್ ಅಂತ ಕೊಟ್ಟರೆ ನಿಮ್ಮದು ಎಲಿಜಿಬಲ್ ಇರಲ್ಲ. ಎಲ್ಲನೂ ವೆರಿಫೈ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಇಲ್ಲಿ
ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಈ ಒಂದು ಸ್ಟೂಡೆಂಟ್ಸ್ ಮಾತ್ರ ನಾಳೆ ಆಪ್ಷನ್ ಎಂಟ್ರಿ ಅಥವಾ ಸೀಟ್ ಅಲಾಟ್ಮೆಂಟ್ಗೆ ಈ ಒಂದು ಕ್ವಾಟದಲ್ಲಿ ಎಲಿಜಿಬಲ್ ಅಂತ ಅರ್ಥ. ಸರಿ, ಇದು ಇವತ್ತಿನ ಒಂದು ಅಪ್ಡೇಟು. ಏನಾದರೂ ಮೂಲಕ ಏನಾದರೂ ಬೇರೆ ಏನಾದರೂ ಅಪ್ಡೇಟ್ ಬಂತಂದರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.